ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಂಪುಟದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ತಾರೆ. ಅದು ಕೂಡ ವಿಶೇಷವಾಗಿ ಈ ಭಾರತ ದೇಶದಲ್ಲಿ ಅತಿ ಹೆಚ್ಚು ಬಲಗೈ ಸಮುದಾಯ ಇರತಕ್ಕಂಥ ಜನಾಂಗಕ್ಕೆ ಒಂದು ಅವಕಾಶ ಕೊಡ್ತಾ ನಂಬಿಕೆ ನನ್ನಲ್ಲಿ ಮತ್ತು ಸಹಜವಾಗಿ ಎಲ್ಲ ಕಾಂಗ್ರೆಸ್ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಸಹೋದ್ಯೋಗಿ ಮಿತ್ರರಾಗಿರ್ತಕ್ಕಂಥ ಮಾಲೂರು ಶಾಸಕರ ನಂಜೇಗೌಡರು, ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ನಜೀರ್ ಅಹಮದ್ ಅವರು, ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಗೆ ಒಂದು ಸ್ಥಾನ ಬೇಕು. ಜಿಲ್ಲೆಯನ್ನು ನೀವು ಈಗಾಗಲೇ ಬಹಳಷ್ಟು ವರ್ಷಗಳ ಕಡೆಗಣಿಸಿದ್ದೀರಿ, ಒಂದು ಜಿಲ್ಲೆಗೆ ಸ್ಥಾನವನ್ನು ಬೇಕು ಅಂತ ಎಲ್ಲರ ಬಳಿ ಮನವಿ ಮಾಡಿ ಒತ್ತಾಯ ಮಾಡಿದ್ವಿ. ಯಾಕೋ ಏನೋ ಈ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಗತ್ಯ ಇಲ್ಲ ಅಂತ ಭಾವಿಸ್ತದೆ. ಇಲ್ಲಿ ನಾವು 7 ಜನ ಶಾಸಕರು ಗೆದ್ದಿದ್ರು ಕೂಡ ಕನಿಷ್ಠ ಪಕ್ಷ 7 ಜನ ಕೂಡ ಒಬ್ಬ ಶಾಸಕರ ಮಂತ್ರಿ ಮಾಡಲಿಲ್ಲ ಅಂದ್ರೆ ಈ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯನ್ನ ಎಷ್ಟು ನಿರ್ದಾಕ್ಷಿಣ್ಯವಾಗಿ, ಎಷ್ಟು ಒಂದು ಕಠೋರ ಮನೋವೃತ್ತಿಯಿಂದ ನೋಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಬಹಳ ನೋವಾಗ್ತದೆ. ನನ್ನ ಒಬ್ಬನ ಮಾತಲ್ಲ ಇದು. ಜಿಲ್ಲೆಯ 7 ಶಾಸಕರಲ್ಲಿ ಯಾರಿಗಾದ್ರೂ ಒಂದು ಸ್ಥಾನ ಸಿಗಬೇಕಾಗಿತ್ತು. ಆದರೆ ಹೈದರಾಬಾದ್ ಜಿಲ್ಲೆ, ಕೋಲಾರ ಜಿಲ್ಲೆಯನ್ನ ಕಡೆಗಣಿಸಿ ವಿಶೇಷವಾಗಿ ನಮ್ಮ ಸಮುದಾಯದಕ್ಕೆ ಈ ಒಂದು ಕೊಡಲಿ ಪಟ್ಟನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ನನಗೆ ಕೂಡ ಸುಮಾರು ದೂರವಾಣಿ ಕರೆಗಳು, ಸುಮಾರು ಕಾರ್ಯಕರ್ತರು ಧರಣಿ ಮಾಡಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ನಾನು ಕೂಡ ಗೌರವಾನ್ವಿತ ನಮ್ಮ ರಾಜ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ BK ಹರಿಪ್ರಸಾದ್ ಮಾತಾಡಿದೆ. ನನ್ನ ಶಾಸಕ ಮಿತ್ರರಾಗಿರ್ತಕ್ಕಂಥ ನಂಜೇಗೌಡರು ಮತ್ತು ಕೊತ್ತೂರು ಮಂಜುನಾಥ್ ಅವರು ನಾವು ಮಾತಾಡಿ ಸಭೆಯನ್ನು ಸೇರೋ ತೀರ್ಮಾನ ತಗೊಳ್ಳೋಣ. ಈ ಜಿಲ್ಲೆಯಲ್ಲಿ ನಮ್ಗೆ ಯಾರು ಕೂಡ ಗೌರವ ಇಲ್ಲ. ಈ ಜಿಲ್ಲೆಯಲ್ಲಿ ನಮ್ಮ ಬಗ್ಗೆ ಹೈಕಮಾಂಡ್ಗೆ ಏನೂ ಬಹಳ ಉದಾಸೀನ, ಕೇವಲ ಮನೋಭಾವನೆ ಇದೆ. ಹಾಗಾಗಿ ನಮ್ಮ ರಾಜಕೀಯದಲ್ಲಿ ತೀರ್ಮಾನ ತಗೊಳ್ಳೋಣ ಅನ್ನೋ ಮಾತನ್ನು ಕೂಡ ಎಲ್ಲ ಹೇಳಿದ್ದಾರೆ. ಸೊ ನಮ್ಮ ಅನೇಕ ಕಾರ್ಯಕರ್ತರು, ಮುಖಂಡರು ಕೂಡ ಹೈಕಮಾಂಡ್ಗೆ ಕೋಲಾರ ಜಿಲ್ಲೆ ಅಂದರೆ ಯಾಕೋ ಬಹಳ ಅಸಹ್ಯ. ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕೊಡ್ತಾರೆ ನಿರೀಕ್ಷೆ ಇಟ್ಕೊಂಡಿದ್ವಿ. ಸಿದ್ದರಾಮಯ್ಯ ಕೂಡ ಮೋಸ ಮಾಡಿದ್ರು. ಕನಿಷ್ಠ ಪಕ್ಷ ಈ ಒಂದು DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗುತ್ತೆ ಅಂತ ನಾವು ಆಸೆ ಇಟ್ಕೊಂಡಿದ್ವಿ. ಆದರೆ DK ಶಿವಕುಮಾರ್ ಕೂಡ ಮೋಸ ಮಾಡಿದ್ರು. ನಾವು ನಂಬಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗ್ಬೋದು, ಇವತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ನಾವು ಬಹಳ ನೆಚ್ಕೊಂಡಿದ್ವಿ. ಬಹುಶಃ ಒಂದು ಕಡೆ ಅದೇ ಎಲ್ಲೋ ಮುಳುವಾಯ್ತೇನೋ ಅಂತ ಕಾಣ್ತದೆ. ಇವತ್ತು ಸಿದ್ದರಾಮಯ್ಯವರು ಕೂಡ ಮೋಸ ಮಾಡಿದ ಜಿಲ್ಲೆಗೆ. ಸಿದ್ದರಾಮಯ್ಯವ್ರನ್ನ ನಾವು ಬಹಳ ನಂಬ್ಕೊಂಡಿದ್ವಿ. ಬಹುಶಃ ಇದ್ರ ಹಿಂದ್ಗಡೆ ನನಗಿರೋ ಮಾಹಿತಿ ಪ್ರಕಾರ ಹಿಂದೆ ಜಿಲ್ಲೆಯಲ್ಲಿ 7 ಬಾರಿ ಸಂಸದರಾಗಿದ್ದು, ಅನೇಕ ಬಲಗೈ ಸಮುದಾಯ ಮತಗಳನ್ನು ಪಡೆದು 7 ಬಾರಿ ಸಂಸದರಾಗಿದ್ದು, ಇವತ್ತು ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ CS ಮುನಿಯಪ್ಪನವರ ಕೈವಾಡ ಕೂಡ ಇದೆ ಅಂತೇಳಿ, ಮತ್ತು ಅವರ ಮಗಳು ರೂಪಕಲಾರ್ ಅವರು ಕೂಡ ಹೈಕಮಾಂಡಲ್ಲಿ ಯಾವುದೇ ಕಾರಣಕ್ಕೆ ಜಿಲ್ಲೆಗೆ ಬಲಗೈ ಸಮುದಾಯ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತೇಳಿ ಎಲ್ಲೋ ಒಂದು ಕಡೆ ಒತ್ತಡ ಹಾಕಿದ್ರು ಅನ್ನೋ ಒಂದು ಮಾಹಿತಿ ನನಗಿದೆ. ಒಂದು ಹೇಳ್ತೇನೆ, ಇವತ್ತವರು KGF ಗೆಲ್ಲಬೇಕಾದ್ರೆ, ಈ ಎಲ್ಲ ಬಾಳ ಗೆಲ್ಲಬೇಕಾದ್ರೆ ಬಲಗೈ ಸಮುದಾಯದವರು ಸಹಾಯ ಮಾಡಿದ್ದಾರೆ ಅಂತೇಳಿ ಅವರು ಅರ್ಥ ಮಾಡೋ ಹಾಕ್ತದೆ. ನಾನು ಹಿಂದೆ ಕೂಡ ಇದನ್ನ ಸೂಕ್ಷ್ಮವಾಗಿ ಪತ್ರಿಕೆ ಬರೆದ ಹೆಚ್ಚಿಗೆ ಕೊಟ್ಟಿದ್ದೆ. ಆಗ ಯಾರೋ ಮಹಾನ್ ಭಾವ ಸಾವುಕಾರ ಶಂಕರಪ್ಪ ಅಂತ ಮಾತಾಡಿದ್ದ. ಶಂಕರಪ್ಪನವರೇ, 2004 ಚುನಾವಣೆಯಲ್ಲಿ ತಾವು BJP ಪರವಾಗಿ ನಿಂತುಕೊಂಡು ವೀರಯ್ಯನ ಪರವಾಗಿ ಕೆಲಸ ಮಾಡಿದ್ದನ್ನು ಮರ್ತೋಗಿದ್ದೀರ. ನೀವು ಹೆಸರು ರೆಸಾರ್ಟ್ಗೆ ಬಂದು ವೀರಯ್ಯ ರೂಮಲ್ಲಿ ಕೂತ್ಕೊಂಡು ಹಣ ತಗೊಂಡೋಗಿದ್ದನ್ನು ಮರ್ತೋಗಿದ್ದೀರಾ ಶಂಕರಪ್ಪನವರೇ? ಇವತ್ತು ಸಮುದಾಯ ಬಗ್ಗೆ ಮಾತಾಡ್ತೀರಾ? ಯಾಕೆ ಬಲಗೈ ಸಮುದಾಯ ನಿಮಗೆ 7 ಬಾರಿ ಮತ ಕೊಟ್ಟಿಲ್ಲ ಅಂತಿದ್ರೆ ನಿಮ್ಮ ಗೌರವಾನ್ವಿತ KH ಮುನಿಯಪ್ಪನವರು MP ಆಗ್ತಾ ಇದ್ರ? ನಮ್ಮಲ್ಲಿ ಬಲಗೈ ಎಡಗೈ ಭೇದ ಇರಲಿಲ್ಲ. ಆ ಒಂದು ಭೇದ ಭಾವವನ್ನು ಹುಟ್ಟಾಕಿದ್ದೇ ತಾವು. ಇವತ್ತು ಹುಟ್ಟಾಕಿದ್ದೀರಿ, ಬಲಗೈ ಸಮುದಾಯಕ್ಕೆ ದ್ರೋಹ ಮಾಡಿದ್ದೀರಿ. ಈ ದ್ರೋಹದ ಪ್ರತಿಫಲವನ್ನ ಮುಂದೆ ಭಗವಂತ ಇದ್ರೆ ಅದು ತೋರಿಸ್ತಾರೆ ದೇವರು ಅನ್ನೋ ಮಾತನ್ನು ಹೇಳಿ, ಇವತ್ತು ನಾವು ರಾಜಕೀಯವಾಗಿ ಕೂಡ ನಮ್ಮ ಮುಖಂಡರ ಸಭೆಯನ್ನು ಕರಿತೀವಿ. ನಾಳೆ ನಮ್ಮ ಶಾಸಕ ಮಿತ್ರರ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಆ ತೀರ್ಮಾನದ ಅನ್ವಯ ನಾವೆಲ್ಲ ಕೂಡ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮೆಲ್ಲ ಮುಖಂಡರ ಸಭೆಗಳನ್ನು ಕರೆದು ನಮ್ಮ ಮುಂದಿನ ನಿರ್ಧಾರ ಯಾವ ರೀತಿ ಮಾಡಬೇಕು.
ಯಾಕಂದ್ರೆ ಸಕ್ರಿಯವಾಗಿ 35 ವರ್ಷದ ಕೆಲಸ ಮಾಡ್ತಾ ಬರ್ತಾ ಇದ್ದೀನಿ. ಬೈ ಎಲೆಕ್ಷನ್ ಫೇಸ್ ಮಾಡಿದ್ದೀನಿ, 3 ಬಾರಿ ಶಾಸಕನಾಗಿದ್ದೇನೆ. ಇಲ್ಲಿ ಹೆಚ್ಚಿಗೆ 32-35 ವರ್ಷಗಳಿಂದ ಸಕ್ರಿಯ ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ನನಗೂ 59 ವರ್ಷ ವಯಸ್ಸಾಯಿತು. ಇನ್ನು ಯಾವಾಗ ಅಧಿಕಾರ ಕೊಡ್ತಾರೆ ಈ ಸರ್ಕಾರ, ಈ ಒಂದು ಪಕ್ಷದಲ್ಲಿ? ಯಾಕೆ ಈ ರೀತಿಯಾಗಿ ಇವತ್ತು ಈ ಒಂದು ಬಲಗ ಸಮುದಾಯದವರನ್ನ ಕಡೆಗಣಿಸುವಂತ ಕೆಲಸವನ್ನು ಯಾಕೆ ಮಾಡ್ತಾ ಇದ್ದಾರೆ? ನೀವು ಒಂದು ಕಡೆ ಇವತ್ತು ಮೈಸೂರು ಮಂಡ್ಯವನ್ನೇ ಗುರು ಮಾಡಿಕೊಂಡಿದ್ದೀರಿ. ಇವತ್ತು ನೀವು ಮಂಡ್ಯದಲ್ಲಿ 2 ಬಾರಿ ಇವತ್ತು ಇಬ್ಬರು ಸಚಿವರನ್ನು ಕೊಟ್ಟಿದ್ದೀರಿ. ಯಾಕೆ ಸ್ವಾಮಿ? ಕೋಲಾರ ಚಿಕ್ಕಬಳ್ಳಾಪುರ ಕಣ್ಣಿಗೆ ಕಾಣಲಿಲ್ವಾ ನಿಮಗೆ? ಮಂಡ್ಯಗೆ ಇಬ್ಬರನ್ನು ಕೊಟ್ಟಿದ್ದೀರಿ, ಪಕ್ಕದಲ್ಲಿ ಬೆಂಗಳೂರು ಗ್ರಾಮಾಂತರ ಕೊಟ್ಟಿದ್ದೀರಿ, ಬೆಂಗಳೂರಿಗೆ 2 ಸಚಿವರನ್ನು ಕೊಟ್ಟಿದ್ದೀರಿ, ಮೈಸೂರಿಗೆ ಕೊಟ್ಟಿದ್ದೀರಿ. ಯಾಕೆ ನಿಮಗೆ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಸರ್ಕಾರಕ್ಕೆ, ಗೌರವಿತ ಮುಖ್ಯಮಂತ್ರಿಗಳಿಗೆ ಈ ಗಮನಕ್ಕೆ ಬರಲಿಲ್ವಾ? ಇದು ಬಹಳ ನೋವಿಂದ ಮಾತಾಡ್ತಾ ಇದ್ದೀವಿ. ಖಂಡಿತ ಕೂಡ ಇದು ನಮಗೆ ಮಾಡಿರ್ತಕ್ಕಂಥ ಅನ್ಯಾಯ, ದ್ರೋಹ. ಇದು ಈ ದ್ರೋಹವನ್ನು ನಾನು ಸುಮ್ಮನೆ ಇದ್ರು ಕೂಡ ನಮ್ಮ ಸಮುದಾಯ ಚಿಕ್ಕಬಳ್ಳಾಪುರದ ಈಗಾಗಲೇ ಸುಮಾರು ಹೋರಾಟಗಳು ಮಾಡಿದರು. ಬಲಗೈ ಸಮುದಾಯದಲ್ಲಿ ನಮ್ಮ ಏಡುಕೊಳ್ಳು ಶ್ರೀನಿವಾಸ ಅಣ್ಣ ರೆಡ್ಡಿಯವರು ಎಲ್ಲ ಸೇರಿಕೊಂಡು 4 ಬಾರಿ ಬೃಹತ್ ಸಮಾವೇಶಗಳನ್ನು ಮಾಡಿದರು. ಕೋಲಾರದಲ್ಲಿ ಕೂಡ ಬಲಗೈ ಸಮುದಾಯದ ಅನೇಕ ಮುಖಂಡರು ಅನೇಕ ರೀತಿಯಲ್ಲಿ ಹೋರಾಟಗಳನ್ನು ಮಾಡಿದರು. ಇದು ಯಾವುದು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು, ಗೌರವಿತ ಮಾಜಿ ಮುಖ್ಯಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವಿತ ಮಲ್ಲಿಕಾರ್ಜುನ ಸಾಹೇಬರು, ನಮ್ಮ ಈಗ ಇತ್ತೀಚೆಗೆ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬರು ಬಹುಶಃ ಈ 2 ಜಿಲ್ಲೆಗಳನ್ನು ಕಡೆಗಣಿಸೋದಕ್ಕೆ ಬಹಳ ನೋವಾಗ್ತಾ ಇದೆ. ಹಾಗಾಗಿ ಕಾರ್ಯಕರ್ತರು ಏನು ಹೇಳ್ತಾರೋ ಆ ಕಾರ್ಯಕರ್ತರು ಮುಖಂಡರ ಒಂದು ಇದನ್ನು ನಾವು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಅವರು ಏನು ತೀರ್ಮಾನ ಕೊಡ್ತಾರೋ ಆ ತೀರ್ಮಾನದಂತೆ ನಡ್ಕೊಳ್ತೇವೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ.